ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಪೂರಿ ಸಾಗು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆ ನಾಷ್ಟಕ್ಕೆ ತುಂಬಾ ಇಷ್ಟಪಟ್ಟರು. ತುಂಬ ಚೆನ್ನಾಗಿತ್ತು ಸಾಗು ಅಂತೂ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇದು ಬೆಳಗ್ಗೆ ಅಷ್ಟೇ ಸ್ಟಾರ್ಟ್ ಮಾಡಿದ್ದು, ಮತ್ತೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೆ ಮಕ್ಕಳು ಬಂದಮೇಲೆ ವಿಡಿಯೋ. ಇವಳು ಚಿಕ್ಕವಳು ಏನೋ ನೈಸ್ ಮಾಡ್ತಾಯಿದ್ದಾಳೆ. ಟ್ಯೂಷನ್ಗೆ ಹೋಗುವಾಗ ಏನನ್ನ ತಿಂಡಿ ತಗೊಡ್ಬೇಕು ಅಂದ್ಬಿಟ್ಟು. ಮತ್ತು ಟ್ಯೂಷನ್ಗೆಲ್ಲ ಹೋಗೋಕ್ಕೆ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಮಂಚು ಚಾಕ್ಲೇಟ್ ಬೇಕು ಅಂದರು. ಅದನ್ನು ಮುಂಚೆನೇ ನೈಸ್ ಮಾಡಿಬಿಡ್ತಾಳೆ, ನಾನು ಟ್ಯೂಷನ್ಗೆ ಹೋಗಲ್ಲ, ನಂಗೆ ತಿಂಡಿ ಬೇಕು ಹಂಗೆ ಹಿಂಗೆ ಅಂತ. ಏನನ್ನ ಒಂದು ತಿಂಡಿ ಕೊಡಿಸ್ಲೇಬೇಕು ಇವಳಿಗೆ. ಆಮೇಲೆ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಮತ್ತು ಫ್ರೆಂಡ್ಸ್, ನಾನಿವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ, ನಿಮಗೂ ತೋರಿಸ್ತೀನಿ ಏನು ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಟ್ಯೂಷನ್ಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ನೋಡಿ, ಇದರಲ್ಲಿ ಇವ್ರ ಮನೆಯಲ್ಲಿ ಟ್ಯೂಷನ್ ಅವರು ಕರ್ಕೊಂಡು ಹೋಗ್ತೀನಲ್ಲ, ಅವ್ರ ಮನೆಯಲ್ಲಿ ಅದ್ರ ನಾಯಿ ಮರಿ, ಅದರ ಹೆಸರು ಸಿರಿ ಅಂತ. ಎಷ್ಟು ಚೆನ್ನಾಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡು, ಫಸ್ಟೆಲ್ಲ ಒಂದೇ ಇರೋದಂತೆ. ಇವಾಗ ಮಕ್ಕಳಿಗೆ ಎಲ್ಲ ಟ್ಯೂಷನ್ಗೆ ಹೋಗ್ತಾರಲ್ಲ, ಅದಕ್ಕೆ ತುಂಬಾ ಖುಷಿ ಆಗುತ್ತಂತೆ. ಮಕ್ಕಳೆಲ್ಲ ಬಂದರೆ ಫಸ್ಟೆಲ್ಲ ಬೇಜಾರಾಗ್ತಾಯಿತ್ತು. ಇವಾಗ ಮಕ್ಕಳೆಲ್ಲ ಟ್ಯೂಷನ್ಗೆ ಹೋಗೋಸ್ಕೋಸ್ಕರ ಅದಕ್ಕೂ ತುಂಬ ಖುಷಿಯಾಗುತ್ತಂತೆ. ಹೋದರೆ ಬ್ಯಾಗ್ ಮೇಲೇ ಬಂದು ಕೂತ್ಕೊಂಡು ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ಇರುತ್ತೆ. ನಾನಿವತ್ತು ಜೋಳ ಫ್ರೆಂಡ್ಸ್, ಸಾಯಂಕಾಲ ಇವಾಗ ಜೋಳ ಇದೆಯಲ್ಲ, ಇದು ಮುಕ್ಕಾಲು ಭಾಗ ಬಲ್ತಿದೆ. ಇದನ್ನು ಬೇಯಿಸ್ಬಿಟ್ಟು ಇವಾಗ ಪಕೋಡ ಮಾಡೋಣ ಅಂದ್ಬಿಟ್ಟು ಹೇಗೆ ಬರುತ್ತೆ ಅಂತ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಪಕೋಡ ಎಲ್ಲ ಮಾಡಿದ್ದೀನಿ. ಜೋಳದಿಂದ ಇವತ್ತೇ ಪಕೋಡ ಮಾಡ್ತಾ ಇರೋದು. ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಟೇಸ್ಟ್ ಎಲ್ಲ ಹೇಳ್ತೀನಿ, ನಿಮಗೆ ಶೇರ್ ಮಾಡ್ಕೊತೀನಿ. ಇವಾಗ ನಾನು ಇದು ಜೋಳ ವೀಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ. ಆದರೆ ಎರಡು ಜೋಳ ಬಿಡಿಸಿಕೊಂಡಿದ್ದೀನಿ. ಬಿಡಿಸಿ ಇದೆಲ್ಲ ಹೊಟ್ಟೆಲ್ಲ ನೋಡಿ, ಹೊಟ್ಟೆಲ್ಲ ಇಷ್ಟಿದೆ, ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಬಲ್ತೋಗಿದೆಯಲ್ಲ, ಅದಕ್ಕೆ ವಿಸಿಲ್ ಕೂಗಿಸ್ಕೊತೀನಿ. ವಿಸಿಲ್ ಕೂಗಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಆಮೇಲೆ ಇದನ್ನು ಪಕೋಡ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಟೇಸ್ಟ್ ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಕುಕ್ಕರ್ಗೆ ಹಾಕಿ ವಿಸಿಲ್ಗೆ ಇಕ್ತೀನಿ. ಫ್ರೆಂಡ್ಸ್, ವಿಸಿಲ್ಗೆ ಇಕ್ಕಿದ್ದೀನಿ. ವಿಸಿಲ್ ಬರೋಷ್ಟೊತ್ತಿಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ನಾವು ವಡೆಗೆ ಯಾವ ಥರ ಹಾಕ್ತಿರೋ, ಇಲ್ಲ ಪಕೋಡೆಗೆ ಯಾವ ಥರ ಹಾಕ್ತಿರೋ ಅದೇ ಥರನೇ. ಈರುಳ್ಳಿ 2 ತಗೊಂಡಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ, 2 ಹಾಕ್ತೀನಿ. ಖಾರದ ಪುಡಿ ಹಾಕ್ತೀನಿ, ಏಕೆಂದರೆ ಮಕ್ಕಳ ಬಾಯಿಗೆ ಸಿಗುತ್ತೆ, ಅದಕ್ಕೋಸ್ಕರ. ನಾನು ಯಾವತ್ತಿದ್ರೂ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ, ಅದೇ ಥರ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇದು ವಿಸಿಲ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ಜೋಳನ ಮತ್ತು ಕೊತ್ತಂಬರಿ ಸೊಪ್ಪು, 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಖಾರದ ಪುಡಿ ಸ್ವಲ್ಪ, ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊತೀನಿ. ಇವಾಗೆಲ್ಲ ಇದು ಮಿಕ್ಸ್ ಮಾಡಿಕೊಂಡು ಹಾಕಿ ನೋಡೋಣ ಯಾವ ಥರ ಇರುತ್ತೋ ಅಂತ ಹೇಳ್ತೀನಿ ನಿಮಗೆ. ಫ್ರೆಂಡ್ಸ್, ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಎಣ್ಣೆಯಲ್ಲಿ ಬಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಚೆನ್ನಾಗಿ, ಅದಕ್ಕೆ ಬೇಯ್ತಾ ಇದೆ. ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಫ್ರೆಂಡ್ಸ್, ನೋಡಿ ಮಾಡಿದ್ದೀನಿ. ಇವಾಗ ಹೇಗೆ ಬಂದಿದೆ ಅಂತ ಟೇಸ್ಟ್ ಹೇಳ್ತೀನಿ. ಸೂಪರಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಕ್ಕಿ ಹಸಿಟ್ಟು ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಅಕ್ಕಿ ಹಸಿಟ್ಟು ಇರಿಲ್ಲ, ನಾನು ಹಾಕಿಲ್ಲ. ನಿಮ್ಮ ಮನೆಯಲ್ಲಿ ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಸೂಪರಾಗಿದೆ. ಇವಾಗ ಸ್ವಲ್ಪ ಹಾಕಿದ್ದೀನಿ. ನಮ್ಮ ಮಕ್ಕಳು ನಮ್ಮ ಯಜಮಾನ್ರು ಬಂದಮೇಲೆ ಊಟಕ್ಕೆ ಆಮೇಲೆ ಹಾಕ್ತೀನಿ. ಇವಾಗ ಸ್ಯಾಂಪಲ್ಗೆ ನಾನು ಟೇಸ್ಟ್ ನೋಡೋಕ್ಕೆ ಮಾತ್ರ ಇವಾಗ ಸ್ವಲ್ಪ ಹಾಕ್ಕೊಂಡೆ. ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಬರಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಮಕ್ಕಳನ್ನೆಲ್ಲ ಟ್ಯೂಷನ್ನಿಂದ ಕರ್ಕೊಬಂದೆ ಫ್ರೆಂಡ್ಸ್. ಮತ್ತೆ ಮಕ್ಕಳಿಗೆ ಬಿಸಿ ಇದನ್ನ ಕೊಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ. ಓಕೆ, ಬಾಯ್.